ಸರ್ ಹೇಳ್ರಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಾಗಪ್ಪ ಕಲ್ಯಾಣಪ್ಪ ಹುನ್ನಳ್ಳಿ, ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿ ಈ ಸಂಘದ ಅಧ್ಯಕ್ಷರಾಗಿ ಈ ಒಂದು ನಾಳೆ 22/3/2026 ಚುನಾವಣೆ ಜರುಗಲಿದೆ. ಆ ಚುನಾವಣೆಯಲ್ಲಿ ನನ್ನ ಪ್ಯಾನೆಲಿನ ಎಲ್ಲ 17 ಜನ ನಾವು ಸ್ಪರ್ಧೆ ಮಾಡ್ತಾ ಇದ್ದೆವು. ಸಂಘದ ಸರ್ವ ಸದಸ್ಯರ ಮತ ಬಾಂಧವರಲ್ಲಿ ನಾವು ಮತಯಾಚನೆ ಮಾಡ್ತಾ ಇದ್ದೆವು. ಎಲ್ಲೆಲ್ಲಿ ನಾವು ಹೋಗ್ತಾ ಇದ್ದೇವೆ ಎಲ್ಲನೂ ಏನದಂದ್ರೆ ನಮ್ಮ ಬೆಂಬಲ ವ್ಯಕ್ತವಾಗಿವೆ. ಸೊ ಒಂದು ಈ ಹಂತದಲ್ಲಿ ನನ್ನ ಪ್ಯಾನೆಲಿನ ವಿರುದ್ಧ ಮತ್ತೊಂದು ಪ್ಯಾನಲ್ ರಚನೆ ಮಾಡಿಕೊಂಡು ಪರಿವರ್ತನಾ ಪ್ಯಾನಲ್ ಅಂತ ಇಟ್ಕೊಂಡು, ಆ ಪರಿವರ್ತನಾ ಪ್ಯಾನಲ್ದವರು ಮೊದಲು ನಿಮ್ಮ ಮನಸ್ಸು ಪರಿವರ್ತನೆ ಮಾಡಿಕೊಳ್ಳಿ. ಇದುವರೆಗೆ ನೀವು ಯಾವುದೇ ಪರಿವರ್ತನೆ ಮಾಡ್ಲಿಕ್ಕಾಗಿಲ್ಲ. ನೀವು ಕಳೆದ ಒಂದು ಏನು ನೌಕರ ಸಂಘದ ಕುರ್ಚಿ ಪಡೆದಿದ್ದೀರಿ, ಆ ಸಂದರ್ಭದಲ್ಲಿ ಜನರಿಗೆ ನೀವು ಯಾವ ತರ ಮಾತು ಕೊಟ್ಟಿದ್ರಿ, ವಾಗ್ದಾನ ಮಾಡಿದ್ರಿ, ಅವೆಲ್ಲ ನಿಮ್ಮದೇನಂದ್ರೆ ಹೊರಗೆ ಬರ್ತಾ ಇದೆ, ಮೋಸ ಮಾಡ್ತಾ ಇದ್ದೀರಿ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ ನಮ್ಮ AD ಭಾಷೆ ಅವರು ಮಾತಾಡಿದ್ರು. ಈ ಚಿತ್ತಾಪುರ ತಾಲೂಕಿನಲ್ಲಿ ಕಳೆದ 3 ಅವಧಿಯಿಂದ ತಾವು ಅಧ್ಯಕ್ಷರಾಗಿದ್ದೀರಿ. ಅಲ್ಲಿ ನೌಕರ ಪರವಾಗಿ ಏನಾದ್ರು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದೀರಾ? ಇಲ್ಲ. ನೌಕರ ಭವನ ಮಾಡಿದ್ರೆ? ಇಲ್ಲ. ಏನ್ ನೀವು ಸಂಘಟನೆ ಮಾಡ್ತಾ ಇದ್ದೀರಿ? ಯಾವ ಇಲಾಖೆಗೆ ಸದಸ್ಯರ ಒಂದು ಸಮಸ್ಯೆಗಳಿಗೆ ನೀವು ಸ್ಪಂದನೆ ಮಾಡಿದ್ರಿ? ಅದು ಇಲ್ಲ. ಯಾವುದು ಒಂದು ಯೋಜನೆ ಮುಂದಿಟ್ಕೊಂಡು ನೀವು ಬರ್ತಾ ಇದ್ರಿ? ಇಲ್ಲಿ ಈಗಾಗಲೇ ನಿಮ್ಗೆ ಜನ ಒಂದು ಅವಕಾಶ ಕೊಟ್ಟಿದ್ದಾರೆ, ನೀವು ಅಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಸೊ ಅಂತ ಸಂದರ್ಭದಲ್ಲಿ ನೀವು ಇಲ್ಲ ಸಲ್ಲದ ಆರೋಪ, ಟೀಕೆ, ಟಿಪ್ಪಣಿ ಮಾಡ್ಕೊತ ನೀವು ಸಂಸ್ಥೆ ಹಾಳು ಮಾಡ್ಲಿಕ್ಕೆ ಒಂದು ಮಸಿ ಬೆಳಿಲಿಕ್ಕೆ ಬರ್ತಾ ಇದ್ರಲ್ಲ, ಇದು ಒಂದು ದೊಡ್ಡ ಸಂಸ್ಥೆ ಇದೆ. ನಿಮ್ಗೆ ಇಲ್ಲಿ ತಿರಸ್ಕಾರ ಮಾಡ್ತಾರೆ ಜನ. ನಿಮ್ಗೆ ಇಲ್ಲಿ ಯಾಕೆ ತಿರಸ್ಕಾರ ಮಾಡ್ತಾರೆ ಅಂತ ನಾನೇ ಹೇಳ್ತಾ ಇದ್ದೀನಿ. ನಿಮಗೆ ನೀವೇನು ಯೋಜನೆ ಮುಂದಿಟ್ಕೊಂಡು ಬರ್ತಾ ಇದ್ದೀನಿ? ನೀವು ನಿವೇಶನ ಹಂಚಿಲ್ಲ, ನಿಮ್ಗೇನು ಗೊತ್ತಿದೆ ನಾ ನಿವೇಶನ ಹಂಚಕ? ಈಗ ನಾನು ಈ ಒಂದು ಸುದ್ದಿಗೋಷ್ಠಿ ಮೂಲಕ ಒಂದು ವಿವರಣೆ ಕೊಡ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್, ಇದು ಆಳಂದ ರಸ್ತೆನೇ ಒಂದು ಪ್ರಮುಖವಾದಂತ ರಸ್ತೆ ಅಂತ ತಿಳ್ಕೊಂಬೋಣ. ಅಲ್ಲೆಲ್ಲ ನಾವು ಎಡಕ ಬಲಕ ಎರಡು ಕಡೆ ಏನಂದ್ರೆ ಒಂದು ಖಾಸಗಿ ಬಡಾವಣೆಗಳು ಅಭಿವೃದ್ಧಿ ಹೊಂದವು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಲೇಔಟ್ ಅಪ್ರೂವಲ್ ಇದೆ, ಎಂಟ್ರೆನ್ಸ್ಗಳು ಅಂದ್ರೆ ಗೇಟ್ ಆರ್ಚ್ ರೂಪದಲ್ಲಿ ಒಳ್ಳೆ ವಿಜೃಂಭಣೆ ಆರ್ಚ್ ಮಾಡಿದ್ದಾರೆ. ಒಳಗಡೆ ರಸ್ತೆ ಇವೆ, ಗಾರ್ಡನ್ಗಳಿವೆ. ಒಳಗಡೆ ಏನಂದ್ರೆ ಎಲ್ಲ ವಿದ್ಯುತ್ ಶಕ್ತಿ ನಿರ್ಮಾಣ ಮಾಡಿ ಬಡಾವಣೆ ಅಭಿವೃದ್ಧಿ ಪಡಿಸ್ತಾರೆ. ಅಲ್ಲಿ ಪಡಿಸೋರು ಯಾರಲ್ಲಿ? ಅಲ್ಲಿ ಒಬ್ಬರು ಶ್ರೀಮಂತ ವ್ಯಕ್ತಿ, ಬಂಡವಾಳಶಾಹಿಗಳಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ದಾರ್ ಇರ್ಬೋದು. ಅದು ಕಮರ್ಷಿಯಲ್ ಓರಿಯೆಂಟೆಡ್ ಕೆಲಸ. ಅಲ್ಲಿ ಏನು ಒಂದು ಲ್ಯಾಂಡ್ ಕಾಸ್ಟು, ಡೆವಲಪ್ಮೆಂಟ್ ಕಾಸ್ಟು ಮತ್ತು ಇದೇನು ಸರ್ಕಾರ ಹಂತದಿಂದ ಏನೇನು ನೀವು ಮಾಡ್ಕೊಂಡು ಬರ್ತೀರಿ ಅವೆಲ್ಲ ಖರ್ಚು ವೆಚ್ಚ ನೋಡ್ಕೊಂಡು ಒಂದು ನಿವೇಶನಕ್ಕೆ ನೀವು ಸುಮಾರು ಒಂದು 4 ರಿಂದ 5 ಪಟ್ಟು ಏನದಂದ್ರೆ ಅರ್ನಿಂಗ್, ಆದಾಯ ಪಡೆಯೋ ಸಲುವಾಗಿ ನೀವು ಬಡಾವಣೆಗಳು ಮಾಡ್ತಾ ಇದ್ದೀರಿ. ಇದೊಂದು ಮಾರ್ಕೆಟಿಂಗ್ ಆಗ್ಯದ. ತಾವೆಲ್ಲ ನೋಡ್ತಾ ಇದ್ದೀರಿ. ಏನೋ ಕೆಲವ್ರು ಹಿಂದೆ ಎಲ್ಲ ಈ ಮೊಬೈಲ್ ಒಂದು ಬಂದ ನಂತರ ಮಾರ್ಕೆಟ್ ಇರ್ತಕ್ಕಂಥ ಹಲವಾರು ಏನಂದ್ರೆ ಅಂಗಡಿಗಳು ಮೊಬೈಲ್ ದುಕಾನಿಗೆ ಪರಿವರ್ತನೆ. ಈಗ ಎಲ್ಲರೂ ಬರ್ತಾ ಇರೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕಡೆ ಬರ್ತಾ ಇದ್ದಾರೆ. ಸೊ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನ್ ಹೇಳ್ತದ, ಅಲ್ಲಿ ಏನ್ ಹೇಳ್ತದ, ಅಲ್ಲಿ ಆದಾಯಕ್ಕಾಗಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನಾವು ಒಂದು ಬ್ರೋಚರ್ ಕಾಣ್ತೀವಿ, ಒಂದು ಗಾಡಿ ಕಾಣ್ತೀವಿ, ಒಂದು ಆಫೀಸ್ ಕಾಣ್ತೀವ್ರು, ಅವರೆಲ್ಲ ಕರ್ಕೊಂಡು ತೋರಿಸ್ತಾರೆ. ಅಲ್ಲಿ ಒಂದು ಪ್ರತಿ ನಿವೇಶನಕ್ಕೆ ಎಷ್ಟು ಚದರಡಿ ಅಂತ ಪಡಿಸಿರ್ತಾರೆ. ಅದನ್ನ ಏನಂದ್ರೆ ಪಾರ್ಟ್ ಪೇಮೆಂಟ್ ಅಂತ ಕೊಟ್ಟು 2ನೇ ಹಂತದಲ್ಲಿ ಫುಲ್ ಪೇಮೆಂಟ್ ಕೊಂಡು ಸೇಲ್ ಡೀಡ್ ಮಾಡ್ತಾರೆ. ಅಲ್ಲಿ ಕಂಪ್ಲೀಟ್ ಆಯ್ತು. ಸೊ ಇಲ್ಲಿ ಹೌಸಿಂಗ್ ಸೊಸೈಟಿ ಅಧ್ಯಕ್ಷ ನಾನು ಹೇಳಬಯಸೋದೇನಂದ್ರೆ, ಇಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಈ ಸಂಸ್ಥೆ ಇಲ್ಲಿರ್ತಕ್ಕಂಥ ನಾನಾಗಲಿ ನಮ್ಮ ನಿರ್ದೇಶಕರಾಗಲಿ ನಾವ್ ಏನ್ ಮಾಡ್ತಾ ಇದ್ದೇವು, ಜಮೀನು ಗೊರಿಸ್ತಿದ್ದೆವು. ನಮ್ಮ ಸರ್ವ ಸದಸ್ಯರು ಏನ್ ನಿವೇಶನ ಬೇಕಂತ ಸಂಘ ಸದಸ್ಯರು ಬರ್ತಾರ, ಅವ್ರಿಗೆ ಲೊಕೇಶನ್ ಲೈಕ್ ಆಗ್ಬೇಕು. ಅಲ್ಲಿರ್ತಕ್ಕಂಥ ಬಡಾವಣೆ ಒಳ್ಳೆ ಏನಂದ್ರೆ ಅಟ್ಮಾಸ್ಫಿಯರ್ ಮತ್ತು ಪ್ರೈಮ್ ಜಾಗ ಇರ್ಬೇಕಂತ ತಿಳ್ಕೊಂಡು ಒಂದ್ ಸೈಡ್ ಸೆಲೆಕ್ಷನ್ ಮಾಡಿದಾಗ ನಮ್ಮ ಹತ್ರ ನಾವು ಬಂಡವಾಳ ಸಂಸ್ಥೆ ಬಂಡವಾಳ ಅಲ್ಲ, ಸಂಸ್ಥೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇಲ್ಲ. ಇದು ನೋ ಪ್ರಾಫಿಟ್ ನೋ ಲಾಸ್ ಮ್ಯಾಗ ಯಾವುದೇ ಲಾಭ ಮತ್ತು ನಷ್ಟದ ರೀತಿಯಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಏನಂದ್ರೆ 30-40 ಚದರಡಿಗೆ ನಾವು ಎಷ್ಟು ನಿಗದಿಪಡಿಸಿದ್ವು? 5 ಲಕ್ಷ ಕೊಡ್ತಾ ಇದ್ವು. 30-50 ಚದರಡಿಗೆ ಅಂದ್ರೆ 1500 ಸ್ಕ್ವೇರ್ ಫೀಟ್ ಅಡಿಗೆ ನಾವು ಎಷ್ಟು ಕೊಡ್ತಾ ಇದ್ವು? 6,25,000 ಕೊಡ್ತಾ ಇದ್ವು. ಇನ್ನು 40-60 2004 ಚದರಡಿಗೆ 10 ಲಕ್ಷ ರೂಪಾಯಿ ನಿಗದಿಪಡಿಸಿದ್ವು. ಇಲ್ಲಿ ಏನ್ ತೋರಿಸ್ಕೊಡ್ತಂದ್ರ, ಇಲ್ಲಿ ಆದಾಯ ನಾವು ಯಾರಿಗೆ ಮಾಡ್ತಾ ಇದ್ದೇವೆ? ಜಮೀನು ಕಾಸ್ಟು ಮತ್ತು ಡೆವಲಪ್ಮೆಂಟ್ ಕಾಸ್ಟ್ ಎರಡೇ ಖರ್ಚು ಮಾಡ್ಕೊಂಡು ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಸೇರಿಸ್ಕೊಂಡು ಸೊಸೈಟಿಗೆ ಒಂದು 10 to 15% ಮಾತ್ರ ಇನ್ಕಮ್ ಪಡ್ಲೇಬೇಕದು. ಸೊ ಇವೆಲ್ಲ 4 ಅಂಶಗಳು ಗಮನದಲ್ಲಿಟ್ಕೊಂಡು ಅಲ್ಲಿ ನಾವು ಅತ್ಯಂತ ಕಡಿಮೆ ದರದಲ್ಲಿ ನಿವೇಶಗಳು ನಾವು ಸದಸ್ಯರಿಗೆ ಕೊಡ್ತಾ ಇದ್ದೆವು. ಇಲ್ಲಿ ಆದಾಯ ಯಾರಿಗೆ ಹೋಯ್ತು? ಇಲ್ಲಿ ಆದಾಯ ನೇರವಾಗಿ ನಮ್ಮ ಸದಸ್ಯರಿಗೆ ಹೋಯ್ತಲ್ಲಿ. ಅಲ್ಲಿ ನಾವು 15 ರಿಂದ 20 ಲಕ್ಷ 25 ಲಕ್ಷ ಹೊರಗಡೆ ಪ್ರೈವೇಟ್ ಡೆವಲಪರ್ ಹತ್ರ ನಾವು ತೋತೇವು. ನೀವು ಸಂಘದ ಸದಸ್ಯರಾಗಿರೋದ್ರಿಂದ ಸಂಘದ ಲಾಭ ಕೇವಲ 10 to 15% ಮಾತ್ರ. ಸೊ ಇಂಥ ಒಂದು ನಿಯಮದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೆವು. ನಾವು ಅತ್ಯಂತ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೆವು. ಇನ್ನ ಈ ಬಡಾವಣೆ ಬಗ್ಗೆನೇ ಏನದಂದ್ರ ಸಾಕಷ್ಟು ಟೀಕೆ ಟಿಪ್ಪಣಿ ಮಾಡಿದ್ರಿ. ಅವೆಲ್ಲ ಟೆಕ್ನಿಕಲಿ ಪ್ರಾಬ್ಲಮ್ ನಾವೆಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ. ಆ ಜಮೀನಿಗೆ ಸಂಬಂಧಪಟ್ಟಂತ ಏನೇ ಇರ್ಬೋದು, ಚೇಂಜ್ ಆಫ್ ಲ್ಯಾಂಡ್ ಇರ್ಬೋದು, ಲೇಔಟ್ ಅಭಿವೃದ್ಧಿ ಇರ್ಬೋದು, ಲೇಔಟ್ ಅಪ್ರೂವಲ್ ಇರ್ಬೋದು,
ಪೊಲ್ಯೂಷನ್ ಕಂಡುಹಿಡಿದು ಎಲ್ಲ ಏನದ ಆಡಳಿತ ಮಂಡಳಿ ಪ್ಲಸ್ ನಾನು ಸೇರಿಸ್ಕೊಂಡು ಒಂದಿಷ್ಟು ಗಣ್ಯ ವ್ಯಕ್ತಿಗಳನ್ನು ಮುಂದಿಟ್ಕೊಂಡು ಆ ಆಶೀರ್ವಾದದೊಂದಿಗೆ ನಾವೆಲ್ಲ ಏನದ ಟೆಕ್ನಿಕಲ್ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಂಡಿದ್ದೆವು. ಈಗ ಯಾವುದೇ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ. ಈಗ ನಾವು ನೇರವಾಗಿ ಏನಂದ್ರೆ ಅವು ಏನು ಡೆವಲಪ್ಮೆಂಟ್ ಅಗ್ರಿಮೆಂಟ್ ಬರುತ್ತೆ ಅವು ನೇರವಾಗಿ ನಾವು ಕ್ಯಾನ್ಸಲ್ ಮಾಡ್ತೀವಿ. ಯಾವುದೇ ಕಾಲಕ್ಕೆ ನಾವು ಅವ್ರಿಗೆ ಕೊಡೋದಿಲ್ಲ. ಸೊ ನೇರವಾಗಿ ಅದು ಕ್ಯಾನ್ಸಲ್ ಮಾಡಿ ನಾವು ಇನ್ನೊಬ್ಬರು ಡೆವಲಪರ್ಗೆ ನಾವು ನೇಮಿಸಿ ಕೆಲಸ ಮಾಡ್ತೀವಿ. ಇನ್ನು ಪರ್ವ 3 ಇಲ್ಲ 4 ತಿಂಗಳಲ್ಲಿ ಅಲ್ಲೆಲ್ಲ ಅಭಿವೃದ್ಧಿ ಪಡಿಸಿ ಏನು ಅಮೌಂಟ್ ಕಟ್ಟಿದ್ರೆ ನೀವು ಪಾರ್ಟ್ ಪೇಮೆಂಟ್ ಮತ್ತು ಫುಲ್ ಪೇಮೆಂಟ್ ನಿಯರ್ಲಿ 160 ಮೆಂಬರ್ ಮಾತ್ರ ನಮ್ಮ ಹತ್ರ ಪಾರ್ಟ್ ಪೇಮೆಂಟ್ ಫುಲ್ ಪೇಮೆಂಟ್. ಈ ಫುಲ್ ಪೇಮೆಂಟ್ ಕಟ್ಟಿದವ್ರಿಗೆ ನಾವು 10 ವರ್ಷ ಆಯ್ತು 8 ವರ್ಷ ಆಯ್ತು 5 ವರ್ಷ ಅವೆಲ್ಲ ಇಲ್ಲ. ಕೇವಲ 4 ವರ್ಷದಲ್ಲಿಂದ ಎಲ್ಲ ಫುಲ್ ಪೇಮೆಂಟ್ ಮಾಡಿ ಬರ್ತೀವಿ. 12 ವರ್ಷ ಅಂತಿಲ್ಲ, 12 ವರ್ಷದಿಂದ ನಮ್ಗೆ 50,000 1 ಲಕ್ಷ 1.5 ಲಕ್ಷ. ಸೊ ಕಡ್ದವ್ರೆಲ್ಲ 2025 ತನ ನೀವು ಈಗ ಏನದ ಫುಲ್ ಪೇಮೆಂಟ್ ಪಾರ್ಟ್ ಪೇಮೆಂಟ್ ಕಡ್ದಿದ್ದೀರಿ. ಈಗ ಪಾರ್ಟ್ ಪೇಮೆಂಟ್ ಕಡ್ದವ್ರಿಂದ ನಮ್ಗೇನ್ ತೊಂದರೆ ಆಗ್ತಾ ಇದೆ ಅಂದ್ರೆ ನಿಮ್ಮ ಹತ್ರ ದುಡ್ಡು ನೀವು ಇಟ್ಕೊಡ್ರಿ. ಅದ್ ಹೇಗ್ರಿ ಅಂತಂದಾಗ ನೀವು 51 ಲಕ್ಷ ಕಟ್ಟಿರಿ. ನನಗೆ ಮೊನ್ನೆ ಕಳೆದ ಏನದಂದ್ರೆ ಆಡಿಟ್ ರಿಪೋರ್ಟ್ ಪ್ರಕಾರ 31/3/2025 ಅಂತ್ಯಕ್ಕೆ ನನಗೆ ಸಂಘಕ್ಕೆ ದುಡ್ಡು ಬರಬೇಕಾಗಿದೆ ಎಷ್ಟಂದ್ರೆ 8,12,90,380 ರೂಪಾಯಿ ನಮಗೆ ಡ್ಯೂಸ್ ಅಮೌಂಟ್ ಬರ್ಬೇಕಾಗಿದೆ. ದುಡ್ಡು ಸದಸ್ಯರ ಸಂಘದಲ್ಲಿರ್ತಕ್ಕಂಥದ್ದು ಅಮೌಂಟ್ ಎಷ್ಟಂದ್ರೆ 4 ಕೋಟಿ. ಅದು ಸಂಘದ ಖಾತೆಯಲ್ಲಿದೆ. ಅದು ಯಾವುದೇ ಕಾಲಕ್ಕೆ ಒಂದು ಸಿಂಗಲ್ ಪೈಸಾ ಪೋಲ್ ಆಗಿಲ್ಲ, ಯಾರಿಗೂ ಮಿಸ್ಯೂಸ್ ಆಗಿಲ್ಲ ಸರ್. ಅದೇ ಈಗ ನನ್ನ ಹತ್ರ ಎಷ್ಟಿದೆ ಸಂಘದ ಫಂಡಲ್ಲಿ 4 ಕೋಟಿ ಇದೆ. ಈಗ ಪಾರ್ಟ್ ಪೇಮೆಂಟ್ ಅದು ಕಟ್ಟಿದವ್ರ ಹತ್ರ ಎಷ್ಟಿದೆ 8 ಕೋಟಿ 12 ಲಕ್ಷ ಅಂತ ಹೇಳಿದೆ. ಸೊ 8 ಕೋಟಿ 12 ಲಕ್ಷದ ಏನ್ ಪ್ಲಾನ್ ಮಾಡಿದ್ವು ಅಂದ್ರೆ ಈಗಾಗಲೇ 1, 2, 3 ನೋಟಿಸ್ ಕೊಟ್ಟಿದ್ದು. ಈ ಚುನಾವಣೆ ಮುಗಿದ ತಕ್ಷಣ ನಾವೊಂದು ಸಭೆ ಕರೆದು ಎಲ್ಲರ ಒಂದು ಒಮ್ಮತ ನಿರ್ಧಾರ ಮೇರೆಗೆ ನಾವು ಹೊಸ ಡೆವಲಪರ್ ನೇಮಿಸ್ಕೊಂಡು ನಾವು ಕಾಮಗಾರಿ ನಿರ್ಮಾಣ ಮಾಡಿ ಪೂರ್ತಿಗೊಳಿಸಿ ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಬಿಡುಗಡೆ ಮಾಡಿಕೊಂಡು ವಿದಿನ್ 6 ಮಂತ್ ನಲ್ಲಿ ನಾವು ಪ್ಲಾಟ್ ಹಂಚ್ತೀನಿ ಅಂತಕೊಂಡು ಹೇಳ್ತಾ ಇದ್ದೇವೆ. ಇದು ಗಂಭೀರ ಆರೋಪ ಲ್ಯಾಂಡ್ ಓನರ್ ಅಂತೂ ಮಾಡೇ ಇಲ್ಲ. ಆ ಲ್ಯಾಂಡ್ ಓನರ್ ನೇಮಿಸಿಕೊಂಡಿರ್ತಕ್ಕಂಥ ಡೆವಲಪರ್ ಅಶೋಕ್ ಅವರು ಸುಳ್ಳು ಆಪಾದನೆ ಮಾಡಿದಾರೆ. ಅದೆಲ್ಲ ನಿರಾಧಾರ. ಅವ್ರು ಯಾವ ಕೆಲಸನೂ ಮಾಡಿಲ್ಲ, ಅವ್ರಿಗೆ ಸಂಬಂಧಪಟ್ಟಿಲ್ಲ, ಯಾವ ಕೆಲಸ ಮಾಡಿಲ್ಲ. ಅವರು ಎಲ್ಲ ನಾವು ಸಂಸ್ಥೆಯಿಂದ ಮಾಡ್ಕೊಂಡಿದ್ದು. ನಾವೆಲ್ಲ MLC MLAಗಳು ಮತ್ತು ಏನಾದ್ರು ಪ್ರೂಫ್ ಕೇಳ್ತಾ ಇದ್ದಾರೆ ನೀವು ಮಾಡಿದ್ದೀರಾ ಅಂತ ಏನಾದ್ರು ಪ್ರೂಫ್ ಇದೆಯಾ? ನಾವು ಮಾಡಿದಪ್ಪ ಅಂತಂದ್ರ ನಮ್ಮ ಬುಕ್ಲೆಟ್ದಲ್ಲಿ ಕೊಟ್ಟಿದ್ದು ನಗರ ನೀರು ಸರಬರಾಜು ಮತ್ತು ಒಳಚಂಡಿ ಇಲಾಖೆಗೆ ನಾವು DD ನಂಬರ್ ಅವ ಅಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ವರದಿದಲ್ಲಿ DD ನಂಬರ್ ಬ್ಯಾಂಕ್ ಚೆಕ್ ನಂಬರ್ ಹಾಕಿದೆವು. GD ಆಫೀಸ್ಗೆ ನಾವು ದುಡ್ಡು ಕಟ್ಟಿದ್ದು DD ನಂಬರ್ ಮತ್ತು ಚೆಕ್ಗಳು ಹಾಕಿದೆವು. ಇವೆಲ್ಲ ಅಧಿಕೃತವಾದಂತ ದಾಖಲೆ ಅವ. ಸೊ ಈಗ ಕೊನೆಯದಾಗಿ ನಮ್ಮ ಸರ್ವ ಸದಸ್ಯರ ಏನ್ 11,634 ಜನ ಮತರಿದ್ರಿ. ಈ ಇಲ್ಲ ಸಲದ ಆರೋಪಗಳಿಗೆ ಕಿವಿಗೊಡಬೇಡ್ರಿ. ಸಂಸ್ಥೆ ದುರ್ಬಳಕೆ ಮಾಡ್ಕೋಬೇಕು, ಸಂಸ್ಥೆ ಹಾಳು ಮಾಡಬೇಕು. ಈ ಮುಂಬರುವ ದಿನಗಳಲ್ಲಿ ಮತ್ತಿಷ್ಟು ಸಮಸ್ಯೆ ಜಟಿಲ್ ಮಾಡಬೇಕು. ಸದಸ್ಯರಿಗೆ ನಿವೇಶನ ಸಿಗಬಾರ್ದು, ಡೆವಲಪ್ಮೆಂಟ್ ಮಾಡಿಕೊಡ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಷಡ್ಯಂತ್ರ ಜಾದೂಗಾರ ರೀತಿಯಿಂದ ಏನ್ ಕೆಲಸ ಮಾಡ್ತಾ ಇದ್ರಿ ಅದನ್ನ ಸರ್ವ ಸದಸ್ಯರು ಗಮನ ಕೊಡಬಾರ್ದು. ಅವೆಲ್ಲ ಏನು ಇದುವರೆಗೆ ನಮ್ಗೆ ಏನ್ ಕಳೆದ 14 ವರ್ಷದಿಂದ ನಮಗ್ ಶಕ್ತಿ ತುಂಬಿದ್ರಿ. ಆ ಶಕ್ತಿ ಎಂತದಂತಂದ್ರೆ ನೀವು ಒಂದು ಮತ ಅದಕ್ಕೆ ಮೌಲ್ಯ ಕಟ್ಟಕ್ಕಾಗಲ್ಲ. ನಾವೆಲ್ಲರೂ ಮನೆಗೆ ಹೋಗ್ಲಿ ಕಚೇರಿಗೆ ಹೋಗ್ಲಿ ಮತಯಾಚನೆ ಮಾಡಿದ್ವಿ. ಆ ಮತಯಾಚನೆ ಮಾಡಿದ್ರ ಬಗ್ಗೆನೂ ಒಂದಿಷ್ಟು ಕ್ರಿಟಿಸಿಸ್ ಮಾಡ್ಯಾರ. ಆ ಕ್ರಿಟಿಸಿಸ್ ಎಂತ ಕ್ರಿಟಿಸಿಸ್ ಅಂದ್ರೆ ನಮ್ಗ ನಗು ಬರ್ತದೆ. ಆ ಗೌರವಿತ ಸದಸ್ಯರಿಗೆ ಮತ್ತು ಮಾಡ್ತಕ್ಕಂಥ ನಮ್ಮ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರ ಮಧ್ಯೆ ಎಂತದಂತಂದ್ರೆ ಅವರಿಗೆ ಒಂದು ಗೌರವ ಕೊಟ್ಟು ಹಾರ ಶಾಲ ಹಾಕಿದ್ರೆ ಅದ್ರ ಬಗ್ಗೆನೂ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಅವ್ರ ಮನವೃತ್ತಿ ಹೇಗಿದೆ ನೋಡ್ರಿ. ನೀವು ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ನಿಮ್ಗೆ ಯಾರು ಇಲ್ವಾ? ನಿಮಗೆ ನೀವು ಸೋದರ ಮಾವ ಸೋದರತಿಗಳು ಯಾರು ಇಲ್ಲ? ನಿಮ್ ಫ್ರೆಂಡ್ಸ್ ಯಾರು ಇಲ್ಲ? ನೀವು ಯಾರಿಗೂ ಒಬ್ಬರಿಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ. ನೀವು ಇದು ಹಿಂದೂ ಧರ್ಮದ ಸಂಪ್ರದಾಯ ಪ್ರಕಾರ ನಮ್ಮ ಒಂದು ಕಲ್ಚರ್ ಪ್ರಕಾರ ನಾವು ಯಾವುದೇ ಒಬ್ಬರು ಮನೆಗೆ ನಾವು ಇನ್ನೊಬ್ರು ಬರೋದಾಗ್ಲಿ, ಒಬ್ರು ಆರೈಕೆ ವಿಚಾರಿಸಕ್ಕೆ ಹೋಗೋದಾಗ್ಲಿ, ಅಥವಾ ಅತ್ತಿ ಮಾವ ಸೋದರಳಿದ್ರು ಸೋದರ ಮಾವರು ಒಬ್ರಿಗೆ ಮನೆಗೆ ಬರೋದಾಗ್ಲಿ, ಒಂದೇನೋ ನಾವು ತೊಗೊಂಡ್ ಬರೋದು ನೋಡಿದ್ದೆ. ನಾವು ರೊಟ್ಟಿ ಬುತ್ತಿ ಅಂತ ತರ್ತಿರು, ಹಣ್ಣು ಹಂಪಲ ಅಂತ ತರ್ತಿದ್ರು. ಇವತ್ತು ನಾವು ಗೌರವಾನ್ವಿತ ಸದಸ್ಯರಿಗೆ ನಾವು ನಿಮಗೇನು ಕೊಡ್ಬೋದ್ರಿ? ನಾವು ನಿಮಗೇನು ಕೊಡ್ಬೋದು? 5 ಲಕ್ಷ ಪ್ಲಾಟ್ ಅದ, ನಿಮ್ಗೆ 3 ಲಕ್ಷ ನಾವು ಕೊಡ್ಬೇಕಾಗ್ತದ, 4 ಲಕ್ಷ ಕೊಡ್ಬೇಕಾಗ್ತದ. ನಮ್ಮ ಸ್ನೇಹಿತರು ಕೇಳ್ಬೋದು, ಅಧ್ಯಕ್ಷರು ನೀವು 3 ಸಲ ಚುನಾವಣೆಗೆ ನಿಮ್ಗೆ ನಾವು ಬೆಂಬಲ ಮಾಡಿದ್ವು, ನಮ್ಗೊಂದು ಪ್ಲಾಟ್ ಕೊಡಿ ಅಂದ್ರೆ ನಾವು ಕೊಡ್ಬೇಕಾಗ್ತದ. ಕೊಡಲ್ಲ. ಏನ್ ಕೊಡ್ಬೋದು? ಸ್ವಚ್ಛ ಆಡಳಿತ ಕೊಟ್ಟಿದ್ದು, ಸಂಘ ರಕ್ಷಣೆ ಮಾಡಿದ್ವು, ಅಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ರಕ್ಷಣೆ ಮಾಡಿದ್ವು, ಅಲ್ಲಿರ್ತಕ್ಕಂಥ ಪ್ರಾಪರ್ಟಿ ಸೈಟ್ ಇರ್ಬೋದು, ಗಾರ್ಡನ್ ಸೈಟ್ ಇರ್ಬೋದು, ಅವೆಲ್ಲ ಏನದ ಆಸ್ತಿಗಳು ನಾವು ರಕ್ಷಣೆ ಮಾಡಿದ್ವಿ. ನಾವು ಹಾಳು ಮಾಡಿಲ್ಲ. ಸೊ ಅದಕ್ಕೆ ನಾವು ಗೌರವಪೂರ್ವಕವಾಗಿ ನಿಮ್ಗೆ ಗೌರವ ನೀಡೋ ಸಲಿಗೆ ನೀವು ಮತ ನೀಡಿರಿ, ನಮ್ಗೆ ಏನ್ ಗೌರವ ತಂದ್ಕೊಟ್ಟು ಏನ್ ಶಕ್ತಿ ತುಂಬಿರಿ, ಆ ಶಕ್ತಿಗೆ ಪ್ರತಿರೂಪವಾಗಿ ನಾವು ನಿಮ್ಗೊಂದು ಹಾರ ಮತ್ತು ಒಂದು ಶಾಲ್ ಕೊಟ್ಟು ಸನ್ಮಾನ ನೀಡಿದ್ದೇವೆ. ಇದೊಂದು ಸಂಪ್ರದಾಯ ಮತ್ತು ಗೌರವ ತಿಳ್ಕೊಂಡು ನಾನು ಭಾವಿಸಿ ಮಾಡ್ತೇನೆ. ಸೊ
ಇದುವರೆಗೆ ನನ್ನ ಒಂದು ಈ ಸಂಘದ ಆಡಳಿತ ಮಂಡಳಿ ನನ್ನ ಜೊತೆಗೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಅನುಭವಿ ನಿರ್ದೇಶಕರಿದ್ದಾರೆ. ಮತ್ತು ನನಗೇನು ಈ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಡೀ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ತಾಲೂಕು ಅಧ್ಯಕ್ಷರುಗಳು ನಮ್ಮ ಜೊತೆಗಿದ್ದಾರೆ. ಪ್ರೈಮರಿ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು, ಸಾವಿತ್ರಿ ಫುಲೆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಮೈನಾರಿಟಿ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಆಮೇಲೆ SC/ST ಸಂಘದ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಸೊ ಹಲವಾರು 10 ಸಂಘಟನೆಗಳು ಮತ್ತು ಎಲ್ಲ ಇಲಾಖೆ ವೃಂದ ಸಂಘದವರು ನಮ್ಮ ಜೊತೆಗಿದ್ದಾರೆ. ಅದು ಯಾವುದೂ ನಮಗೆ ಕೊರತೆ ಇಲ್ಲ. ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಗಟ್ಟಿಯಾಗಿ ನಾವು ಚುನಾವಣೆ ಫೇಸ್ ಮಾಡ್ತೇವೆ. ಎಲ್ಲದಕ್ಕೂ ನಾವು ಸಿದ್ಧತೆ ಇದ್ದೇವೆ ಅಂತ ತಿಳ್ಕೊಂಡು ಬಯಸುತ್ತಾ ನಿಮಗೊಂದು ಏನಂದ್ರೆ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ. ನನ್ನ ಪೆನಲಿನ ಸಂಸ್ಥೆ ಉಳಿವಿಗಾಗಿ ಮತ್ತು ಬೆಳೆಸೋದಕ್ಕಾಗಿ ಎಲ್ಲ 17 ಜನರಿಗೆ ಆ ಪೆನಲ್ಗೆ ಒಂದೆರಡು ಈ ಪೆನಲ್ಗೆ ಒಂದೆರಡು ಅಂತ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಏನು ಒಂದು 17 ಜನ ಆಯ್ಕೆ ಮಾಡಬೇಕಾದ್ರೆ SC ಘಟಕದಿಂದ ಒಬ್ಬರಿಗೆ, ST ಘಟಕದಿಂದ ಒಬ್ಬರಿಗೆ, ಕ್ಯಾಟಗರಿ A ಮತ್ತು ಕ್ಯಾಟಗರಿ B ತಲಾ ಒಂದರಂತೆ, ಮಹಿಳೆಯರಿಗೆ ಇಬ್ಬರಿಗೆ ಮತ್ತು ಜನರಲ್ ಅಲ್ಲಿ 11 ಜನ. ಒಂದು 5 ಬ್ಯಾಲೆಟ್ ಪೇಪರ್ ಪ್ರತ್ಯೇಕವಾಗಿ ಬರ್ತವೆ. 6 ಬ್ಯಾಲೆಟ್ ಪೇಪರ್ ಇರ್ತವೆ. ಆ ಎಲ್ಲ 6 ಬ್ಯಾಲೆಟ್ ಪ್ರತ್ಯೇಕವಾಗಿ ತಾವು ಏನಾದ್ರು ಮಾರ್ಕ್ ಮಾಡಿ ಮತ ನೀಡಬೇಕಂತ ಸರ್ವಸದಸ್ಯರಲ್ಲಿ ವಿನಂತಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.